ನಮ್ಮದು ಈಗ ಗಡಿ ಪ್ರದೇಶದಲ್ಲಿ ಈ ಸಮಸ್ಯೆ ಇದೆ. ಬೇರೆ ಎಲ್ಲ ಕಡೆ ಇಲ್ಲ ಅಂತ ನಮ್ಮ ಹೇಳಲಿಕ್ಕೆ ಆಗೋದು, ನಮ್ಗೆ ಗೊತ್ತಿಲ್ಲ. ಇದರಲ್ಲಿ ಅಲ್ಲಿ ನಮ್ಮಲ್ಲಿ ಪೊಲೀಸ್ ಪತ್ತೆ ಹಚ್ಚಿದ್ದಾರೆ, ಬೇರೆ ಇನ್ನು ಪತ್ತೆ ಹಚ್ಚಬೇಕಷ್ಟೇ ಇರ್ಬೋದು. ಯಾಕೆ ನನ್ನ ಪೊಲೀಸಿಗೆ ಪತ್ತೆ ಹಚ್ಚಿದ ಪೊಲೀಸನ್ನು ನಾನು ಅಭಿನಂದಿಸ್ತೇನೆ. ಇದನ್ನು ಅವತ್ತೇ ನೋಡಿ, ನಮ್ಮಲ್ಲಿ ಬರೀ ಒಂದು ತಲಪಾಡಿ ಟೋಲ್ ಗೇಟ್ ಎಂಟ್ರ್ ಮಾತ್ರ ಅಲ್ಲ, ಇಡೀ ಸುತ್ತಲೂ ಕೂಡ ಕೇರಳ ಇವತ್ತು ಬಾರ್ಡರ್ ಬರ್ತದೆ. ಒಂದು 15-20 ಎಂಟ್ರೆನ್ಸ್ ಇರ್ತವೆ, ಒಲ್ಲ ರೋಡೆಲ್ಲ ಕೂಡ ಇದೆ. ನಾನು ಇವತ್ತಲ್ಲ, ಅವತ್ತೇ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾಗಲೇ ನಾನು ಹೇಳಿದ್ದೆ, ಮೈನ್ಸ್ ಫಂಡ್ ಉಪಯೋಗ ಮಾಡಿಕೊಂಡು ಎಲ್ಲ ಬಾರ್ಡರ್ ಏರಿಯಾದಲ್ಲಿ ಚೆಕ್ ಪೋಸ್ಟ್ ಹಾಕಿ, ಅಥವಾ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಬೇಕಾದ ಲೇಸರ್ ನಮ್ಮ ಕ್ಯಾಮರಾಸ್ ಕೂಡ ಬಂದಿದೆ. ಕ್ಯಾಮರಾ ಕಾಣೋದಿಲ್ಲ, ಲೇಸರಲ್ಲೇ ಪತ್ತೆ ಹಚ್ತಾರೆ. ಇದನ್ನು ಮಾಡಬೇಕು, ಅನುಷ್ಠಾನ ಮಾಡಬೇಕು. ಇದರಲ್ಲಿ ದೊಡ್ಡ ಮೊತ್ತ ಆದರೂ ಕೂಡ ಇದ್ದಂಥ ಕ್ರೋಢೀಕರಿಸಿಕೊಂಡು ಒನ್ ಟೈಮಿಗೆ ಇದನ್ನು ಅನುಷ್ಠಾನ ಮಾಡಿದರೆ ಎಲ್ಲವೂ ಕೂಡ ಬೆಟರ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಇನ್ನು ಮುಂದೆ ಕೂಡ ನಾನು ಹೇಳ್ತೇನೆ. ನಾನು ಈಗಾಗಲೇ ಅದಕ್ಕೊಂದು ಹೈಟೆಕ್ ಸೈಬರ್ ಸೆಕ್ಯೂರಿಟಿ ಮುಖಾಂತರ ದೊಡ್ಡ ಮಟ್ಟದೊಂದು ಪ್ಲ್ಯಾನ್ ಮಾಡಿ ಕೂಡ ಇಟ್ಟಿದ್ದೇನೆ. ಬಾರ್ಡರ್, ಯಾಕೆಂದರೆ ನಾವು ಕ್ಯಾಮರಾ ಇಟ್ಟರೆ ಕ್ಯಾಮರಾನ ಹಾಳು ಮಾಡೋದು, ಮತ್ತು ಇನ್ನೊಂದು ಇದೇನು ಕ್ಯಾಮರಾ ಗೊತ್ತಾಯಿತು, ಲೇಸರ್ ಕ್ಯಾಮರಾ ಆಲ್ ಬಾರ್ಡರ್ ಏರಿಯಾಸ್ಗೆ ಒಳ್ಳೆ ರಸ್ತೆಗಳು ಸ್ಟಾರ್ಟ್ ಆದರೆ ಬೆಟರ್. ಈಗ ನಾವು ನಮ್ಮ ಸಮಸ್ಯೆಯಲ್ಲಿ ನೋಡೋದಲ್ಲ. ಇಲ್ಲ, ನಾನು ಎಂಟೈರ್ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಪ್ರಾಜೆಕ್ಟ್ ಮಾಡಿದೆ. ಎಂಟೈರ್ ಕಾನ್ಸ್ಟಿಟ್ಯೂನ್ಸಿ ಒಂದು ಕಮಾಂಡರ್ ಸೆಂಟರ್. ಆ ಕಮಾಂಡರ್ ಸೆಂಟರ್ ವಿಲ್ ಬಿ ಮ್ಯಾನೇಜ್ ಬೈ ಅವರ್ ಮೆಡಿಕಲ್ ಕಾಲೇಜ್ ಅಂತ ಕೂಡ ಅವರು ಕೂಡ ಮಾತಾಡಿದೆ ನಾನು. ಯಾಕೆ ವಿ ಕ್ಯಾನ್ ಇನ್ಸ್ಟಾಲ್, ಅದು ಮ್ಯಾನೇಜಿಂಗ್ ಇರುವುದಿಲ್ಲ. ಅದಕ್ಕೊಂದು ಸೆಂಟರ್ ಮಾಡಿ ಅವರು ಅದನ್ನು ಮೇಂಟೆನೆನ್ಸ್ ಮಾಡಿಕೊಂಡು ಹೋಗೋ ರೀತಿ ಎಲ್ಲ ಕೂಡ ಪ್ಲ್ಯಾನ್ ಆಗಿದೆ. ಐ ಹವ್ ಡನ್ ದಿ ಪ್ರಾಜೆಕ್ಟ್, ಬಟ್ ಇಟ್ ಹಸ್ ಟೋಟಲ್ ಅದು 60 ಕೋಟಿ ತನಕ ಬಂದಿದೆ. ನೋಡಿ, ಕ್ರೈಮ್ ಆ್ಯಕ್ಟಿವಿಟಿ ನಿಲ್ಲಿಸಲಿಕ್ಕೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ನಂಬರ್ 1. ನಂಬರ್ 2, ಪೊಲೀಸ್ ಅಧಿಕಾರಿಗಳು ಖಡಕ್ ಆಗಿರಬೇಕು. ಈ ಎರಡು ಇದ್ದರೆ, ಆ್ಯಂಡ್ ರೆಪ್ರೆಸೆಂಟೇಟಿವ್ ಶುಡ್ ಸಪೋರ್ಟ್ ದಿ ಆಫೀಸರ್ಸ್. ಅದು ನಾನಿರಲಿ, ಯಾರು MLA ಇರಲಿ, ಯಾರು ಸ್ಥಳೀಯ ಮುಖಂಡರಿರಲಿ, ಅಲ್ಲಿ ಸಮಾಜದ ಶಕ್ತಿಗಳನ್ನು ಪಶ್ಚಾತ್ಯ ಸಂದರ್ಭದಲ್ಲಿ ಅವರ ಪರ ಹೋಗಿ ಪೊಲೀಸಿಗೆ ಒತ್ತಡ ಹಾಕುವಂಥ ಕೆಲಸವನ್ನು ಎಲ್ಲ ನನ್ನನ್ನು ಕೂಡ ಸೇರಿಸಿಕೊಂಡು ಎಲ್ಲ ಜನಪ್ರತಿನಿಧಿಗಳು ಇಟ್ ಈಸ್ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ.